ಇಂಜಿನಿಯರ್ ಅವರಿಗೆ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಗುತ್ತಿಗೆದಾರರಿಗೆ ನ್ಯಾಯ ಬೇಕೇ ಬೇಕು. ನಮ್ಮ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿ ಮುಂದೆ ಧರಣಿ ನಡೆಸಲು ಎಲ್ಲ ಸೇರಿ ಮಾಡಿದ್ದೀವಿ. ಈಗ ಸಮಸ್ಯೆ ಏನಂದರೆ, ಮೇ 28ನೇ ತಾರೀಕು 5ನೇ ತಿಂಗಳಲ್ಲಿ 80 ಕೋಟಿ ಹಣ ಬಿಡುಗಡೆ ಆಗಿರ್ತದೆ. ಆದರೆ ಇಲ್ಲಿವರೆಗೂ ಒಬ್ಬ ಗುತ್ತಿಗೆದಾರರಿಗೆ ₹1 ಪೇಮೆಂಟ್ ಆಗಿಲ್ಲ. ಮತ್ತು ಕೆಲಸಗಳು ಮಾಡಲಿಲ್ಲ ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾರ್ಯಪಾಲಕ ಅಭಿಯಂತರರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ನಾವು ಊರುಗಳಲ್ಲಿ ಎಲ್ರಿಗೂ ಅವ್ರು ದುಡ್ಡು ಕೊಡದೇ ಇದ್ದರು ಟ್ಯಾಂಕ್ಗಳು ನಿರ್ಮಾಣ ಮಾಡಿ, ಪೈಪ್ಲೈನ್ ನಿರ್ಮಾಣ ಮಾಡಿ ಸಾಧ್ಯವಾದಷ್ಟು 90% ಕೆಲಸಗಳೆಲ್ಲ ಈಗಾಗಲೇ ಪೂರ್ಣಗೊಳಿಸಿದ್ದೀವಿ. ಆದರೂ ನಮ್ಗೆ ಹಣ ಬಿಡುಗಡೆ ಆಗಿದ್ರು ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹಣ ಕೊಡ್ತಾ ಇಲ್ಲ. ಆದ್ದರಿಂದ ಬುಧವಾರ ಎಲ್ಲ ಗುತ್ತಿಗೆದಾರರು ಜಿಲ್ಲಾ ವತಿಯಿಂದ ಸೇರಿ ಕಾರ್ಯಪಾಲಕ ಅಭಿಯಂತರು ಮತ್ತು ಮುಖ್ಯ ಕಾರ್ಯಪಾಲಕ ಅಭಿಯಂತರಿಗೆ ಗೆರವು ಮಾಡಬೇಕಂತ ಈ ಸಭೆ ಕರೆದಿದ್ದೀವಿ. ಯಾವ ಸ್ಕೀಮ್ ಅಮೌಂಟ್ ಅದು? ಜಲ್ ಜೀವನ್ ಮಿಷನ್ನಲ್ಲಿ ಕರ್ನಾಟಕ ಸರ್ಕಾರದ ಭಾಗ ಏನಿದೆ ಅದು ಪೇಮೆಂಟ್ ಆಗಿದೆ. ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಈಗ 80 ಕೋಟಿ ಬಂದಿದ್ರೂ ಅದರಲ್ಲಿ ಪೇಮೆಂಟ್ ಮಾಡದೆ ಬಂದಿರುವಂಥ ಅಮೌಂಟಲ್ಲಿ ಮತ್ತೆ CEO ಅವರು ಏನೋ ಮಾಹಿತಿ ನಮಗೆ CEO ಅವರು 30 ಕೋಟಿ ವಾಪಸ್ ಕಳಿಸಿದ್ದಾರೆ ಅಂತ. ಏನು ಬಿಲ್ಗಳು ಇನ್ನೂ ಒಬ್ರಿಗೂ ಬಿಲ್ ಪಾಸ್ ಮಾಡಿಲ್ಲ. ಈಗಾಗಲೇ ಬಿಲ್ಗಳು ಹೋಗಿ ಏನೇನು ಮಾಡಬೇಕು, ಏನೇನು ದಾಖಲೆ ಕೊಡಬೇಕು ಎಲ್ಲನೂ ಕಳಿಸಿದ್ದಾರೆ. ಕಳಿಸಿದ್ರೂ ಇವತ್ತಿಗೆ ಸುಮಾರು 2.5-3 ವರ್ಷ ಆಗ್ತಾಯಿದೆ. ಒಂದು ಪೇಮೆಂಟನ್ನು ಒಬ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ದ ಬರ್ತಕ್ಕಂಥ ಅಮೌಂಟಲ್ಲಿ ಒಬ್ರಿಗೂ ₹1 ಪೇಮೆಂಟ್ ಮಾಡಿಲ್ಲ. ಈ ಥರ ಬಂದಾಗ 80 ಕೋಟಿ ಈಗ ರಿಲೀಸ್ ಆಗಿದೆ ಅಂತ ಲೆಟರ್ ಬಂದಿದೆ. ಬಿಲ್ಗಳೆಲ್ಲ ಪಾಸ್ ಆಗಿದೆ, ಟ್ರೆಜರಿಗೆ ಹೋಗಿದೆ. ಟ್ರೆಜರಿಗೆ ಹೋದಾಗ 80 ಕೋಟಿ ಬಂದಿರತಕ್ಕಂಥ ಅಮೌಂಟನ್ನು ಕೆಲಸಗಳು ಮಾಡಿಲ್ಲ ಅಂತ ಹೇಳ್ಬಿಟ್ಟು 2.5 ವರ್ಷದಿಂದ ಕೆಲಸಗಳು ಮಾಡಿರೋ ಬಿಲ್ಗಳಾಗಿದೆ. ಈಗ ಎಲ್ಲರೂ ಪಾಪ ಬಡ್ಡಿಗಳು ತಗೊಂಡು ನೇಣಾಕೊಳ್ಳುವಂಥ ಕಾಂಟ್ರಾಕ್ಟರ್ಗಳು ನೇಣಾಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈಗಲೂ 30 ಕೋಟಿ ಏನೋ ವಾಪಸ್ ಕಳಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದಕ್ಕೆ ನಾವೆಲ್ಲ ಗುತ್ತಿಗೆದಾರರು ಇಲ್ಲಿ ಸೇರಿ ಜಿಲ್ಲಾ ಗುತ್ತಿಗೆದಾರರ ಸಂಘದಿಂದ ನಾವು ಮಾತಾಡಿಕೊಂಡು ಎಲ್ಲರೂ CEO ಮತ್ತು ಕಾರ್ಯಪಾಲಕ ಅಭಿಯಂತರರ ಹತ್ರ ಒಂದಿನ ನಾವು ಸ್ಟ್ರೈಕ್ ಮಾಡೋಣ ಅಂತೇಳಿ, ಬುಧವಾರ ಮಾಡೋಣ ಅಂತೇಳಿ ಎಲ್ಲರೂ ಸೇರಿ ಇಲ್ಲಿ ಮಾತಾಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಜಿಲ್ಲೆಯಲ್ಲಿ 2025 ಮಾರ್ಚ್ ಕಳಿಸಿರ್ತಕ್ಕಂಥ ಬಿಲ್ಸ್ನ ಪೆಂಡಿಂಗ್ ಇಟ್ಟು ಮತ್ತೆ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಆದರೆ 2025 ಮಾರ್ಚ್ ಒಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಬಿಲ್ ಪಾವತಿಗಳು ಆಗಿದೆ. ಇದರ ಕಾರಣ ಏನು ಅಂತಂದರೆ, ಕಾರ್ಯಪಾಲಕರ ಅಭಿಯಂತರ ಕಚೇರಿಯಲ್ಲಿ ಕೆಲವು ದಲ್ಲಾಳಿಗಳಿದ್ದಾರೆ. ಯಾರು ಹಣ ಜಾಸ್ತಿ ಕೊಟ್ಟರೆ ಅವ್ರದ್ದು ಮಾತ್ರ ಬಿಲ್ ಪಾಸ್ ಮಾಡಿ, ಮಿಕ್ಕಿದ ಅಲ್ಲಿ ಯಾರು ಮಾತಾಡ್ತಾ ಇದ್ರೆ ಅವ್ರ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟು ಈ ರೀತಿ ಕಾಟ ಕೊಡ್ತಾ ಇದ್ದಾರೆ. ಈ ಬಿಲ್ 2025ರಲ್ಲಿ ಆಗಿರ್ತಕ್ಕಂಥ ಕಳಿಸಿರ್ತಕ್ಕಂಥ ಡಿವಿಷನ್ಗೆ ಬಿಲ್ಲು ಇದುವರೆಗೂ ಪಾಸ್ ಆಗಿಲ್ಲ. ಈಗ ನೋಡಿದ್ರೆ ಇಲ್ಲಿ ವಾಪಸ್ ಕಳಿಸಿದ್ದಾರೆ. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಆಫೀಸಲ್ಲಿ ಕೇಳಿದ್ರೆ ಯಾರು ಇರ್ತಾರೆ ಆಫೀಸಲ್ಲಿ. ಲೋಕೇಶ್ ಅಂತ ಅವ್ರು ಇರ್ತಾ ಇದ್ರು. ಒಂದು ದಿವಸ ಯಾವ ಫೀಲ್ಡ್ಗೂ ಬರ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಈಗ ಇದ್ದಾರೆ, ಈಗಲೂ ಯಾರು ಇಲ್ಲ. ಬಿಲ್ ಕಳಿಸಿದ್ದಾರೆ, ಪೇಮೆಂಟ್ ಆಗಿಲ್ಲ. 2025 ಆಗಸ್ಟ್ ಅಲ್ಲಿ ಫುಲ್ ಹ್ಯಾಂಡೆಡ್ ಓವರ್ ಮಾಡಿರ್ತಕ್ಕಂಥದ್ದನ್ನ ಬಿಲ್ಸು ಇದುವರೆಗೂ ಡಿವಿಷನ್ಗೆ ಸಬ್ಮಿಟ್ ಮಾಡಿಲ್ಲ. 2025 ಆಗಸ್ಟ್ ತಿಂಗಳಲ್ಲಿ 4 ಊರು ಹ್ಯಾಂಡೆಡ್ ಓವರ್ ಮಾಡಿದ್ದೀವಿ. ಹ್ಯಾಂಡೆಡ್ ಮಾಡಿರ್ತಕ್ಕಂಥ ಬಿಲ್ಸು ಇನ್ನೂ ನಮ್ಗೆ ಕೊಟ್ಟಿಲ್ಲ. ಬಿಡುಗಡೆ ಆಗೋದು ಎಲ್ಲ ಕಾಮಗಾರಿಗಳು ನಿಲ್ಲಿಸ್ಬಿಟ್ಟು ಎಲ್ಲ ಗುತ್ತಿಗೆದಾರರು ಕಾಮಗಾರಿ ನಿಲ್ಲಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇಂಜಿನಿಯರ್ಗಳಾಗಲಿ ಇನ್ನೊಬ್ಬರಾಗಲಿ ನಮ್ಮ ಮೇಲೆ ಇದು ಮಾಡಿದ್ರು, ನಾವು ಯಾರು ಗುತ್ತಿಗೆದಾರರು ಕೆಲಸ ನಿರ್ವಹಿಸಬಾರ್ದು, ಪೂರ್ತಿ ನಿಲ್ಲಿಸ್ಬಿಟ್ಟು ಅವರಿಗೆ ಪೇಮೆಂಟ್ ಆಗೋವರೆಗೂ ಮಾಡಬಾರ್ದು ಯಾರು ಗುತ್ತಿಗೆದಾರರು ಅಂತ ಡಿಸೈಡ್ ಮಾಡಿಬಿಟ್ಟು ಬರಗಾಲ ಪೈಪಲ್ಲೇ ನೀರು ಹೋಗ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಂಕ್ 90% ಎಲ್ಲ ಊರುಗಳಲ್ಲೂ ನಾವು ಗುತ್ತಿಗೆದಾರ ಏನು ಮಾಡಿದ್ರು ಅದರಲ್ಲೇ ಇವಾಗ ನೀರು ಹೋಗ್ತಾ ಇರೋದು, ಕುಡಿತಾ ಇರೋದು ಸಾರ್ವಜನಿಕರು. ಆಗ ಅಷ್ಟು ಮಾಡಿದರೂ ನಮಗೆ ತೊಂದರೆ ಕೊಟ್ಟು ಯಾರು ಪೇಮೆಂಟ್ ಮಾಡದೆ ಈ ಥರ ನಮ್ಗೆ ದಬ್ಬಾಳಿಕೆ ಮಾಡಿ ಈ ಥರ ತೊಂದರೆ ಕೊಡ್ತಾಯಿದೆ. ಆದ್ದರಿಂದ ಎಲ್ಲ ಗುತ್ತಿಗೆದಾರರು ಸೇರಿ ನಾವು ಯಾರದೇ ಕೆಲಸ ಮಾಡಬಾರ್ದು, ಪೈಪು ಸಾರ್ವಜನಿಕ ತೊಂದರೆ ಆಗಿದ್ರೆ ಆಗಲಿ, ಆವಾಗ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ ಅಂತ ಈ ಥರ ಉಗ್ರ ಹೋರಾಟ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ ನಾವು. ನೀವು ಹಿಂದೆ ಬಂದುಬಿಟ್ಟು